ಸ್ಯಾಂಕ್ಷನ್ ಮಾಡಿದ್ದೀವಿ. ಇನ್ನೊಂದು ಮಾಡಬೇಕಾಗಿದೆ. ಸೊ ಎರಡು ನೋಡಬೇಕಾಗಿದೆ, ಅತಿ ಅವಶ್ಯ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಮ್ಮ ಮಂತ್ರಿಗಳ ಮಕ್ಕಳು ಇದ್ದಾರೋ ಒಂದು ಸ್ಪಾಟ್ ಯಾವುದೋ ಅವ್ರಿಗೂ ಆಲ್ರೆಡಿ ಸ್ಯಾಂಕ್ಷನ್ ಆಗಿದ್ದಾರೆ. ಅದು ಒಂದು ಸ್ಯಾಂಕ್ಷನ್ ಆಗಿ ಒಂದು ಆಗಬೇಕು, ಅದನ್ನು ನೋಡ್ಲಿಕ್ಕೆ ಕೊಟ್ಟು. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೋಗೋದು ನಾವು ಸಿಗಂದೂರು ಬ್ರಿಡ್ಜ್ ನೋಡ್ಲಿಕ್ಕೆ ಆ ಕಡೆ. ಸೊ ಇಷ್ಟು ನಮ್ಮ ಸರ್ಕಾರಿ ಕಾರ್ಯಕ್ರಮ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ನಿಮ್ಮ ಭಟ್ಕಳ ಮತ್ತು ಹೊನ್ನಾವರ ಕುಮಟಾ ಈ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಪ್ರೊಸೆಸ್ನಾಗ ಅದು ಹೊಸ ಬಿಲ್ ಖಾಲಿ ಆಗ್ತೈತೆ ಮತ್ತೆ ಹಳಿದು ಬರ್ತೈತೆ, ಅದು ಹಂಗೆ ಸೈಕಲ್ ಇದ್ದಂಗೆ ಅದು ಎಂಡ್ಲೆಸ್, ಅದು ಡಿಲೇ ಆಗ್ತಾ ಇರ್ತೈತೆ. ಅದಕ್ಕಾಗಿ ಅವ್ರು ಬೇಕು ಕೊಡೋದು ಒತ್ತಡಕ್ಕೆ ಆದಷ್ಟು ಬೇಕು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲ, ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಹೊಸದು ಕೊಡ್ತಾ ಇದೀವಿ, ಮಧ್ಯ ಕೊಡ್ತಾ ಇದೀವಿ, ಹಳಿದಕ್ಕೆ ಕೊಡ್ತಾ ಇದೀವಿ, ಎಲ್ಲ ಕೂಡ ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ. ಎಲ್ಲಿ ಬಂದಿರಿ? ಯಾವಾಗ? ಎಲ್ಲೇ ಎಲ್ಲೆಲ್ಲ ಏನಂತ ಚರ್ಚೆ ಆಗದೆ ಎಲ್ಲ ರೀತಿ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗೋಲ್ಲ, ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ ಟ್ವೀಟ್ ಮಾಡಿದಾರೆ. ಯಾರು ನಾವೇನಾದ್ರು ಹೇಳಿದ್ರೆ ಹೇಳ್ತಿದ್ವಿ ಯಾರ ವಿರೋಧವಾಗಿ ಅಂತ. ಈಗ ನಾವು ಮಾಡಿಲ್ಲ, ಅದಕ್ಕೆ ಯಾರಿಗೂ ಪಕ್ಷದ ಮೇಲೆ ಎಲ್ಲ ರೀತಿಯಿಂದ ಇದು ಸಮಸ್ಯೆ ಇದ್ದೇ ಎಲ್ಲಾನು 100% ಕರೆಕ್ಟ್ ಇದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಸಮಸ್ಯೆ ಬರ್ತಾವ, ಮತ್ತೆ ಅದು ಸರಿ ಆಗ್ತೈತೆ, ಮತ್ತೆ ಪರಿಹಾರ ಆಗ್ತೈತೆ, ಮತ್ತೆ ಯಾವ್ದಾರು ಹೊಸದು ಬರ್ತೈತೆ ತಿಂಗಳಿಗೆ ಒಂದು ಸಾರಿ. ಅದೇ ರೂಟೀನ್ ಅದನ್ನು ರಿಪೇರಿ ಮಾಡೋದು ಸರಿ ಮಾಡೋದು, ಹಂಗೆ ರೂಟೀನ್ ಇದ್ದೇ ಇರುತ್ತೆ. ಸೊ ಪಕ್ಷ ಗಟ್ಟಿಯಾಗಿದೆ, ಅಷ್ಟು ಮಾತ್ರ ಹೇಳಬಲ್ಲ. ನಮ್ಮ ಕೈಯಲ್ಲಿ ಆದ್ರೆ ಹೇಳಲಿಕ್ಕೆ ಏನು ಅಧಿಕಾರ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಈಗಂತೆ ಅವ್ನು ಮಾಡಿದ್ದೆ ಅದನ್ನಂತೆ ನಮ್ಮ ಭಾವನೆ, 5 ವರ್ಷಕ್ಕಂತೆ ಭಾವನೆ ಅಲ್ಲ. ಗೊಂದಲ ನಿವಾರಣೆ ಮಾಡಲಿಕ್ಕೆ ಅಂತಿಮ ನಾಯಕತ್ವದ ಬದಲಾವಣೆ ಗೊಂದಲ ಇರೋದು. ಆ ಗೊಂದಲ ನಿವಾರಣೆ ಮಾಡ್ತೀನಿ ಅಂದ್ರೆ ಸಿಎಂ ಅವರನ್ನ ಬದಲಾವಣೆ ಮಾಡಬೇಕಾಯ್ತು. ಯಾರು ಹೇಳಿದ್ರೆ ಬದಲಾವಣೆ ಮಾಡಲ್ಲ? ಮುಂದುವರೆದ್ರೆ ಅದೇ ನಾವು ಹೇಳಿದ್ದು ಕೂಡ ಅದೇ. ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರು ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ ಅದನ್ನೇ ನಾವು ಹೇಳಿದ್ದು. ಉದಾಹರಣೆ ಅದೇ, ನೀವು ಡೈರೆಕ್ಟ್ ಹೇಳ್ತಾರೆ, ನಾವು ಇಂಡೈರೆಕ್ಟ್ ಹೇಳಿದೀವಿ. ಅದು ಬ್ರೇಕ್ ಹಾಕ್ಲೇಬೇಕು.